ಶೋಷಿತರು ಮತ್ತು ಅಸ್ಪೃಶ್ಯರ ಧ್ವನಿಯಾಗಿ ಅವರಿಗೆ ಸ್ವಾಭಿಮಾನದ ಬದುಕಿನ ದಾರಿ ತೋರಿದ ಧೀಮಂತ ನಾಯಕರೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅನ್ಯಾಯ, ಅಸಮಾನತೆ ಹಾಗೂ ಜಾತಿ ತಾರತಮ್ಯದ ಕೀಳು ವ್ಯವಸ್ಥೆಯ ವಿರುದ್ಧದ ಎಲ್ಲ ಚಳುವಳಿಗಳಿಗೂ ಅವರ ಚಿಂತನೆಗಳು ಸ್ಫೂರ್ತಿ. ದಮನಿತರ ನಡುವೆ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿ ತಮ್ಮ ಅಸಾಮಾನ್ಯ ಪ್ರತಿಭೆ, ಅಧ್ಯಯನಶೀಲತೆ ಮತ್ತು ದೂರದೃಷ್ಟಿಯಿಂದ ಮಹಾನ್ ಶಕ್ತಿಯಾಗಿ ಬೆಳೆದ ಬಾಬಾ ಸಾಹೇಬರು ಆಧುನಿಕ ಭಾರತದ ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಗೆ ಹೊಸ ಭಾಷ್ಯ ಬರೆದರು. ಸಾಮಾಜಿಕ ವ್ಯವಸ್ಥೆಯಲ್ಲಿನ ಅನಿಷ್ಟತೆಗಳನ್ನ, ಕ್ರೌರ್ಯಗಳನ್ನ ಇಂದಿಗೂ ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಾಗಿಲ್ಲ. ಆದರೆ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರು ನೀಡಿದ ಸಂವಿಧಾನವು ಪ್ರತಿಯೊಬ್ಬರಲ್ಲಿ ತಮ್ಮ ಹಕ್ಕುಗಳ ಕುರಿತು ಪ್ರಜ್ಞೆಯನ್ನ ಮೂಡಿಸಿದೆ. ಸಾಮಾಜಿಕ ಸ್ಥಾನಮಾನ, ಸಮಾನ ಅವಕಾಶಗಳು, ಬದುಕುವ ಹಕ್ಕುಗಳಿಗಾಗಿ ಅನ್ಯಾಯದ ವಿರುದ್ಧ ಸಿಡಿದೇಳುವ ಶಕ್ತಿಯನ್ನು ನೀಡಿದೆ. ನಮ್ಮೊಳಗೆ ಸ್ವಾಭಿಮಾನದ ಕಿಚ್ಚು, ಸ್ವಾವಲಂಬಿ ಜೀವನ ಮಾರ್ಗ, ಹೋರಾಟದ ಮನೋಭಾವ, ಹಕ್ಕುಗಳನ್ನು ಕಲ್ಪಿಸಿದ ಬಾಬಾ ಸಾಹೇಬರನ್ನ ಅವರ ಜಯಂತಿಯಂದು ಗೌರವದಿಂದ ಸ್ಮರಿಸುತ್ತೇವೆ. ಶೋಷಿತರು ಮತ್ತು ಅಸ್ಪೃಶ್ಯರ ಧ್ವನಿಯಾಗಿ ಅವರಿಗೆ ಸ್ವಾಭಿಮಾನದ ಬದುಕಿನ ದಾರಿ ತೋರಿದ ಧೀಮಂತ ನಾಯಕರೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅನ್ಯಾಯ, ಅಸಮಾನತೆ ಹಾಗೂ ಜಾತಿ ತಾರತಮ್ಯದ ಕೀಳು ವ್ಯವಸ್ಥೆಯ ವಿರುದ್ಧದ ಎಲ್ಲ ಚಳುವಳಿಗಳಿಗೂ ಅವರ ಚಿಂತನೆಗಳು ಸ್ಫೂರ್ತಿ. ದಮನಿತರ ನಡುವೆ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿ ತಮ್ಮ ಅಸಾಮಾನ್ಯ ಪ್ರತಿಭೆ, ಅಧ್ಯಯನಶೀಲತೆ ಮತ್ತು ದೂರದೃಷ್ಟಿಯಿಂದ ಮಹಾನ್ ಶಕ್ತಿಯಾಗಿ ಬೆಳೆದ ಬಾಬಾ ಸಾಹೇಬರು ಆಧುನಿಕ ಭಾರತದ ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಗೆ ಹೊಸ ಭಾಷ್ಯ ಬರೆದರು. ಸಾಮಾಜಿಕ ವ್ಯವಸ್ಥೆಯಲ್ಲಿನ ಅನಿಷ್ಟತೆಗಳನ್ನ, ಕ್ರೌರ್ಯಗಳನ್ನ ಇಂದಿಗೂ ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಾಗಿಲ್ಲ. ಆದರೆ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರು ನೀಡಿದ ಸಂವಿಧಾನವು ಪ್ರತಿಯೊಬ್ಬರಲ್ಲಿ ತಮ್ಮ ಹಕ್ಕುಗಳ ಕುರಿತು ಪ್ರಜ್ಞೆಯನ್ನ ಮೂಡಿಸಿದೆ. ಸಾಮಾಜಿಕ ಸ್ಥಾನಮಾನ, ಸಮಾನ ಅವಕಾಶಗಳು, ಬದುಕುವ ಹಕ್ಕುಗಳಿಗಾಗಿ ಅನ್ಯಾಯದ ವಿರುದ್ಧ ಸಿಡಿದೇಳುವ ಶಕ್ತಿಯನ್ನು ನೀಡಿದೆ. ನಮ್ಮೊಳಗೆ ಸ್ವಾಭಿಮಾನದ ಕಿಚ್ಚು, ಸ್ವಾವಲಂಬಿ ಜೀವನ ಮಾರ್ಗ, ಹೋರಾಟದ ಮನೋಭಾವ, ಹಕ್ಕುಗಳನ್ನು ಕಲ್ಪಿಸಿದ ಬಾಬಾ ಸಾಹೇಬರನ್ನ ಅವರ ಜಯಂತಿಯಂದು ಗೌರವದಿಂದ ಸ್ಮರಿಸುತ್ತೇವೆ. ಶೋಷಿತರು ಮತ್ತು ಅಸ್ಪೃಶ್ಯರ ಧ್ವನಿಯಾಗಿ ಅವರಿಗೆ ಸ್ವಾಭಿಮಾನದ ಬದುಕಿನ ದಾರಿ ತೋರಿದ ಧೀಮಂತ ನಾಯಕರೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅನ್ಯಾಯ, ಅಸಮಾನತೆ ಹಾಗೂ ಜಾತಿ ತಾರತಮ್ಯದ ಕೀಳು ವ್ಯವಸ್ಥೆಯ ವಿರುದ್ಧದ ಎಲ್ಲ ಚಳುವಳಿಗಳಿಗೂ ಅವರ ಚಿಂತನೆಗಳು ಸ್ಫೂರ್ತಿ. ದಮನಿತರ ನಡುವೆ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿ ತಮ್ಮ ಅಸಾಮಾನ್ಯ ಪ್ರತಿಭೆ, ಅಧ್ಯಯನಶೀಲತೆ ಮತ್ತು ದೂರದೃಷ್ಟಿಯಿಂದ ಮಹಾನ್ ಶಕ್ತಿಯಾಗಿ ಬೆಳೆದ ಬಾಬಾ ಸಾಹೇಬರು ಆಧುನಿಕ ಭಾರತದ ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಗೆ ಹೊಸ ಭಾಷ್ಯ ಬರೆದರು. ಸಾಮಾಜಿಕ ವ್ಯವಸ್ಥೆಯಲ್ಲಿನ ಅನಿಷ್ಟತೆಗಳನ್ನ, ಕ್ರೌರ್ಯಗಳನ್ನ ಇಂದಿಗೂ ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಾಗಿಲ್ಲ. ಆದರೆ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರು ನೀಡಿದ ಸಂವಿಧಾನವು ಪ್ರತಿಯೊಬ್ಬರಲ್ಲಿ ತಮ್ಮ ಹಕ್ಕುಗಳ ಕುರಿತು ಪ್ರಜ್ಞೆಯನ್ನ ಮೂಡಿಸಿದೆ. ಸಾಮಾಜಿಕ ಸ್ಥಾನಮಾನ, ಸಮಾನ ಅವಕಾಶಗಳು, ಬದುಕುವ ಹಕ್ಕುಗಳಿಗಾಗಿ ಅನ್ಯಾಯದ ವಿರುದ್ಧ ಸಿಡಿದೇಳುವ ಶಕ್ತಿಯನ್ನು ನೀಡಿದೆ. ನಮ್ಮೊಳಗೆ ಸ್ವಾಭಿಮಾನದ ಕಿಚ್ಚು, ಸ್ವಾವಲಂಬಿ ಜೀವನ ಮಾರ್ಗ, ಹೋರಾಟದ ಮನೋಭಾವ, ಹಕ್ಕುಗಳನ್ನು ಕಲ್ಪಿಸಿದ ಬಾಬಾ ಸಾಹೇಬರನ್ನ ಅವರ ಜಯಂತಿಯಂದು ಗೌರವದಿಂದ ಸ್ಮರಿಸುತ್ತೇವೆ.